ನನ್ನ ಸಾಲ ತೀರಿಸ್ತೀನಿ ಅಂತ ಶ್ಯಾಮ ಪದೇ ಪದೇ ಹೇಳ್ತಾನೆ ಇದ್ದಾಳೆ. ಅಷ್ಟು ದುಡ್ಡನ್ನ ಅವಳು ಎಲ್ಲಿಂದ ತರ್ತಾಳೆ ಅಂತ ನನಗೆ ಅರ್ಥನೇ ಆಗ್ತಿಲ್ಲ. ಹೇಗ್ ತಿಳ್ಕೊಳ್ಳಿ? ಅವಳ ಇನ್ಕಮ್ ಸೋರ್ಸ್ ಅನ್ನ ಹೇಗ್ ತಿಳ್ಕೊಳ್ಳಿ ನಾನು? ಆದಿತ್ಯನ್ ತಂದೆ ಕಾಲ್ ಮಾಡ್ತಾ ಇದ್ದಾರಲ್ಲ, ಎಂಗೇಜ್ಮೆಂಟ್ ಬಗ್ಗೆ ಮಾತಾಡೋದಕ್ಕೋ ಏನೋ. ನಮಸ್ಕಾರ ಅಣ್ಣ. ನಮಸ್ಕಾರ ನಮ್ಮ, ಚೆನ್ನಾಗಿದ್ದೀರಾ? ನಿಮ್ ದಯೆಯಿಂದ ಚೆನ್ನಾಗೇ ಇದ್ದೀವಿ ಅಣ್ಣ. ನೀವು ಅತಿಗೆ ಹೇಗಿದ್ದೀರಾ? ಆ ದೇವ್ರ ದಯೆಯಿಂದ ಎಲ್ರೂ ಚೆನ್ನಾಗಿದ್ದೀವಮ್ಮ. ಎಲ್ರೂ ಚೆನ್ನಾಗಿರೋದು ಆ ದೇವ್ರ ದಯೆಯಿಂದನೇ ಅಲ್ವಾ ಅಣ್ಣ? ಈಗಷ್ಟೇ ಅನ್ನಲ್ಲಮ್ಮ, ನಿಮ್ಮ ದಯೆಯಿಂದ ಚೆನ್ನಾಗಿದ್ದೀವಣ್ಣ ಅಂತ ನೀನೇ ಅಂದ್ಯಲ್ಲ. ಮತ್ತೀಗೇನು ಎಲ್ರೂ ಚೆನ್ನಾಗಿರೋದು ಆ ದೇವ್ರ ದಯೆಯಿಂದ ಅಂತಿರಲ್ಲ? ಇವನು ಹೋದ ಜನ್ಮದಲ್ಲಿ ಡೈಲಾಗ್ ರೈಟರ್ ಆಗಿರ್ಬೇಕು. ಡೈಲಾಗ್ ಅಲ್ಲಿ ವ್ಯತ್ಯಾಸ ಆಗ್ತಿದ್ದ ಹಾಗೆ ಕಂಡು ಹಿಡಿದ್ಬಿಟ್ಟ. ಅಂದ್ರೆ ಅಣ್ಣ, ನಾವು ಹೆಣ್ಣಿನ ಕಡೆಯವ್ರಲ್ವಾ, ನೀವು ಗಂಡಿನ ಕಡೆಯವರು. ಗಂಡಿನ ಕಡೆಯವ್ರ ದಯೆ ಹೆಣ್ಣಿನ ಕಡೆಯವ್ರ ಮೇಲೆ ಇರ್ಬೇಕಲ್ವಾ ಅಂತ ಹೇಳ್ದೆ ಅಷ್ಟೇ. ಇವಳು ಹೋದ ಜನ್ಮದಲ್ಲಿ ಡೈಲಾಗ್ ರೈಟರ್ ಆಗಿರ್ಬೇಕು. ಸ್ವಲ್ಪ ತಪ್ಪಾದ್ರೂ ಕೂಡ ಸರಿ ಮಾಡ್ಕೊಳ್ತಾಳೆ. ಆಕ್ಚುಲಿ ನಾನೇ ನಿಮಗ್ ಕಾಲ್ ಮಾಡಿ ಎಂಗೇಜ್ಮೆಂಟ್ ಬಗ್ಗೆ ಮಾತಾಡೋಣ ಅಂತ ಅನ್ಕೊಂಡಿದ್ದೆ ಅಣ್ಣ. ಅಷ್ಟರಲ್ಲಿ ನೀವೇ ಕಾಲ್ ಮಾಡಿದ್ರಿ. ನಾನು ಫೋನ್ ಮಾಡಿದ್ದು ಎಂಗೇಜ್ಮೆಂಟ್ ವಿಷಯ ಮಾತಾಡಕ್ಕಲ್ಲಮ್ಮ, ಅದಕ್ಕಿಂತ ಮುಖ್ಯವಾದ ವಿಷಯ ಮಾತಾಡೋದಕ್ಕೆ. ಎಂಗೇಜ್ಮೆಂಟ್ ಗಿಂತ ಮುಖ್ಯವಾದ ವಿಷಯನ? ಏನಣ್ಣ ಅದು? ಕೃಷ್ಣ ತುಳಸಿ ವಿಷಯನಮ್ಮ. ಕೃಷ್ಣ ತುಳಸಿನಾ? ಹೌದಮ್ಮ. ಇತ್ತೀಚೆಗೆ ಬ್ಲೂ FM ನಲ್ಲಿ ಮಾರ್ನಿಂಗ್ ಬ್ಯಾಂಡ್ ಅಲ್ಲಿ ಕೃಷ್ಣ ತುಳಸಿ ಅಂತ ಒಬ್ರು ಹೊಸ ಸಿಂಗರ್ ಆಡ್ತಾರೆ. ಆ ಕೃಷ್ಣ ತುಳಸಿ ಬಗ್ಗೆ ನೀವು ಕೂಡ ಕೇಳಿರ್ತೀರಿ. ಹಾ, ಕೇಳಿದ್ದೀನಿ ಅಣ್ಣ. ತುಂಬಾ ಚೆನ್ನಾಗಿ ಹಾಡ್ತಾಳೆ ಅವಳು. ಚೆನ್ನಾಗಿ ಹಾಡೋದೇನಮ್ಮ, ಅದ್ಭುತವಾಗಿ ಹಾಡ್ತಾಳೆ. ನಮ್ಮ ರೂಪಾರಾಣಿಗೆ ಯಾವುದೇ ರೀತಿಲೂ ಕಡಿಮೆ ಇಲ್ದಂಗೆ ಹಾಡ್ತಾಳೆ. ಹೌದು ಹಾಡ್ತಾಳಣ್ಣ. ಅದಕ್ಕೆ ಆ ಕೃಷ್ಣ ತುಳಸಿ ನಮ್ಮ ರೂಪಾರಾಣಿ ಕಾಂಬಿನೇಷನ್ ಅಲ್ಲಿ ಒಂದು ಆಲ್ಬಮ್ ರಿಲೀಸ್ ಮಾಡೋಣ ಅನ್ಕೊಂಡಿದೀನಿ. ಯಾಕ ಐಶ್ವರ್ಯ ಅಳ್ತಿದ್ಯಾ? ಏನಾಯ್ತು? ನಿನ್ನತ್ರ ಈ ತರ ಮನೆ ಕೆಲಸ ಮಾಡಿಸ್ತಿರೋದಕ್ಕ? ನಾನೇನ್ ಅಳ್ತಿಲ್ಲ, ಈರುಳ್ಳಿ ಕಟ್ ಮಾಡ್ತಿದ್ದೆ, ಅದಕ್ಕೆ ಕಣ್ಣೀರ್ ಬರ್ತಿದೆ. ಹೌದಾ? ನೀನ್ ಅಳ್ತಿದ್ಯೇನೋ ಅಂದ್ಕೊಂಡೆ. ಅಭ್ಯಾಸ ಇಲ್ದೇ ಇರೋ ಕೆಲಸ ಮಾಡ್ತಿರೋದಕ್ಕೆ ಈ ಕಣ್ಣೀರು. ಅಭ್ಯಾಸ ಇದ್ದವರು ಕೂಡ ಈರುಳ್ಳಿ ಕಟ್ ಮಾಡಿದ್ರೆ ಹೀಗೆ ಅಳು ಬರುತ್ತೆ ಐಶ್ವರ್ಯ. ಬೇಗ ಕಟ್ ಮಾಡು. ಅಬ್ಬಾ, ಬೆರಳು ಕಟ್ಟಾಯ್ತು. ಐಶ್ವರ್ಯ ಏನಾಯ್ತು? ಐಶ್ವರ್ಯ ಏನ್ ಐಶ್ವರ್ಯ? ಎಲ್ಲಿ ಈರುಳ್ಳಿ ಕಟ್ ಮಾಡ್ಬೇಕಾದ್ರೆ ಬೆರಳು ಕಟ್ಟಾಯ್ತು. ನೋಡಿ ಎಷ್ಟು ರಕ್ತ ಹೋಗ್ತಿದೆ. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ ಎಲ್ಲ ಆಮೇಲೆ. ಒಳಗಡೆ ಪ್ರೋಗ್ರಾಮ್ಗೆ ಟೈಮ್ ಆಗ್ತಾ ಇದೆ. ಪ್ರೋಗ್ರಾಮ್ಗಿನ್ನು ಟೈಮ್ ಇದೆಯಲ್ಲ ಮೇಡಮ್? ಇದೆ, ಆದ್ರೆ ಎಲ್ಲ ಸೆಟ್ ಮಾಡ್ಕೊಳಕ್ಕೆ ಟೈಮ್ ಬೇಕಾಗತ್ತಲ್ಲ. ನಡೀರಿ. ಕೃಷ್ಣ ತುಳಸಿ, ಈ ದಿನ ನಿನ್ ಜೀವನದಲ್ಲಿ ಮರೆಯಕ್ಕಾಗದೇ ಇರೋಂತಹ ದಿನ. ಅನಂತ ಶಯನ ಅವರು ನಿನ್ ಜೀವನದಲ್ಲಿ ಹೊಸ ಟರ್ನ್ ಕೊಡ್ತಾ ಇರೋಂತಹ ದಿನ. ನಿನ್ನಿಂದ FM ಸ್ಟೇಷನ್ ನಂಬರ್ 1 ಪೊಸಿಷನ್ಗೆ ಹೋಗ್ತಾ ಇರೋಂತಹ ದಿನ. ಇದೇನ್ ಮೇಡಮ್ ಹೀಗಂತೀರಿ? ನನ್ನಿಂದ ನಂಬರ್ 1 ಪ್ಲೇಸಿಗೆ ಹೋಗೋದಂದ್ರೆ ಏನು? ಇದು ನಾನಂದಿದ್ದಲ್ಲ, ಅನಂತ ಶಯನ ಸರ್ರೇ ಹೇಳಿದ್ದು. ಓಕೆ, ಫಸ್ಟ್ ಟೈಮ್ ಲೈವ್ ಪ್ರೋಗ್ರಾಮ್ಗೆ ಹೋಗ್ತಿದ್ಯಲ್ಲ, ಆಲ್ ದಿ ಬೆಸ್ಟ್. ಲೈವ್ ಪ್ರೋಗ್ರಾಮ್ ಅಂದ್ರೆ ಏನು ಮೇಡಮ್? ಹೌದು, ಈಗ 8 to 10 ನೀನ್ ಮಾಡಕ್ ಹೊರಟಿರೋದು ಲೈವ್ ಪ್ರೋಗ್ರಾಮೇ. ಆಗ್ಲೇ ನಾನು ಲೈವ್ಗೆ ಹೋಗೋದಾ ಮೇಡಮ್? ನಾನು ಅದೇ ಮಾತು ಹೇಳ್ದೆ. ಆದ್ರೆ ನೀನ್ ಮಾಡ್ತೀಯ ಅಂತ
ಚೇರ್ಮನ್ ಸರ್ ಅಂದ್ರು. ಇವತ್ತು ತುಂಬಾ ಒಳ್ಳೆ ದಿನ ಅಂತೆ. ನೀನು ಫಸ್ಟ್ ಲೈವ್ ಪ್ರೋಗ್ರಾಮ್ ಶುರು ಮಾಡ್ಲಿ ಅಂತ ಚೇರ್ಮನ್ ಸರ್ ಈಗಷ್ಟೇ ನಮ್ಗೆ ಹೇಳಿದ್ರು. ಅಯ್ಯೋ, ಈಗ ಸಡನ್ ಆಗಿ ಲೈವ್ ಪ್ರೋಗ್ರಾಮ್ ಅಂದ್ರೆ ನನ್ಗಾಗಲ್ಲ ಮೇಡಮ್. ನನ್ಗ್ ಕಷ್ಟ ಆಗುತ್ತೆ, ನನ್ಗಾಗಲ್ಲ. ಒಂದ್ ಸರ್ತಿ ಚೇರ್ಮನ್ ಸರ್ ಹೇಳಿದ್ಮೇಲೆ ಅದು ಕಷ್ಟ ಆದ್ರೂ ಮಾಡ್ಲೇಬೇಕು. ಇಲ್ಲ ಅಂದ್ರೆ ಕೆಲ್ಸಕ್ಕೆ ರಾಜೀನಾಮೆ ಕೊಡ್ಬೇಕು. ಹಲೋ, ಗುಡ್ ಮಾರ್ನಿಂಗ್, ನಮಸ್ತೆ ಬೆಂಗಳೂರು. ನೀವ್ ಕೇಳ್ತಿದ್ದೀರಾ ಬ್ಲೂ FM, ಸಂತೋಷದ ಸರಿಗಮ, ಆನಂದದ ಸಂಭ್ರಮ. ದಿನ ಈ ಟೈಮಲ್ಲಿ ನಾವು ಸೌಂದರ್ಯ ರಹಸ್ಯದ ಬಗ್ಗೆ ಮಾತಾಡ್ತಾ ಇರ್ತಿದ್ವಿ. ಇವತ್ತಿಂದ ಈ ಟೈಮಲ್ಲಿ ನಿಮ್ಮನ್ನ ಸರ್ಪ್ರೈಸ್ ಮಾಡೋದಕ್ಕೆ ನಿಮ್ಗೋಸ್ಕರ ಒಂದು ಸ್ಪೆಷಲ್ ಪ್ರೋಗ್ರಾಮ್ ಡಿಸೈನ್ ಮಾಡ್ತಿದೆ ನಿಮ್ಮ ಬ್ಲೂ FM. ಇವತ್ತು ಶುರು ಆಗ್ತಿರೋ ಈ ಹೊಸ ಪ್ರೋಗ್ರಾಮ್ ಹೆಸರು ಮಾತು ಗೀತೆ ವಿತ್ ಕೃಷ್ಣ ತುಳಸಿ. ಈ ಮಾತು ಗೀತೆ ವಿತ್ ಕೃಷ್ಣ ತುಳಸಿ ಕಾರ್ಯಕ್ರಮದಲ್ಲಿ ಕೃಷ್ಣ ತುಳಸಿ ನಿಮ್ಮ ಸಂದೇಹಕ್ಕೆ ಉತ್ತರ ಕೊಡ್ತಾ, ನೀವು ಕೇಳೋ ಹಾಡನ್ನ ನಿಮ್ಗಾಗಿ ಹಾಡ್ತಾ ನಿಮ್ಮನ್ನ ಖುಷಿ ಪಡಿಸ್ತಾರೆ. ಮಾರ್ನಿಂಗ್ ಬ್ಯಾಂಡ್ ಅಲ್ಲಿ ಭಕ್ತಿಗೀತೆ ಹಾಡಿ ನಿಮ್ಮ ಮನಸ್ಸನ್ನ ಗೆದ್ದಿರೋ ಕೃಷ್ಣ ತುಳಸಿ ಈಗ RJ ಆಗಿ ಮಾತು ಗೀತೆ ವಿತ್ ಕೃಷ್ಣ ತುಳಸಿ ಆಗಿ ನಿಮ್ ಮುಂದೆ ಬರ್ತಿದ್ದಾರೆ. ವೆಲ್ಕಮ್ ಟು ಕೃಷ್ಣ ತುಳಸಿ. ಕಮಾನ್ ಕೃಷ್ಣ ತುಳಸಿ, ಹೆಡ್ಫೋನ್ಸ್ ಹಾಕೋ. ಅಯ್ಯೋ, ಸ್ಟಾರ್ಟ್ ಮಾಡು ಕೃಷ್ಣ ತುಳಸಿ, ಸ್ಟಾರ್ಟ್ ಮಾಡು. ಏನಾದ್ರು ಮಾತಾಡು, ಸ್ಟಾರ್ಟ್ ಮಾಡು. ಅಯ್ಯೋ, ಮಾತಾಡು, ಏನಾದ್ರು ಮಾತಾಡು. ಇದೇನು ಕೃಷ್ಣ ತುಳಸಿ ಮಾತಾಡ್ತಾನೆ ಇಲ್ಲ. ನನ್ಗಾಗ್ತಾ ಇಲ್ಲ. ಹೇಳು, ಏನೋ ಒಂದ್ ಹೇಳು, ಲೈವ್ ಇದು. ಹಲೋ, ಗುಡ್ ಮಾರ್ನಿಂಗ್. ಕೃಷ್ಣ ತುಳಸಿ ಕಾರ್ಯಕ್ರಮ ಶುರು ಮಾಡೋದಕ್ಕೆ ಯಾಕೆ ಲೇಟ್ ಮಾಡ್ತಿದ್ದಾರೆ? ಈ ಲೇಟ್ಗೆ ಕಾರಣ ನಾಚಿಕೆನಾ, ಭಯನಾ? ಅದನ್ನೆಲ್ಲ ಫೇಸ್ ಮಾಡೋದಿಕ್ಕೆ ನೀನು ಹೇಗೂ ಸಿದ್ಧ ಅಲ್ವಾ? ಫೇಸ್ ಮಾಡಕ್ಕಾಗಲ್ಲ ಅಂದ್ರೆ ಈ RJ ಉದ್ಯೋಗನ ನೀನು ಬಿಟ್ಟು ಹೋಗ್ಬೋದು. ನಿನಗ್ ಸರಿಯಾದ ಉದ್ಯೋಗನೇ ನೀನ್ ನೋಡ್ಕೋಬಹುದು. ಸಾರಿ ಮೇಡಮ್, ಇದೇ ನನ್ಗೆ ಸರಿಯಾದ ಕೆಲ್ಸ. ಎಷ್ಟು ತೊಂದರೆ ಎದುರಾದ್ರೂ, ಎಷ್ಟು ಕಷ್ಟ ಆದ್ರೂ ಸರಿ, ನಾನೀ ಕೆಲ್ಸನ ಮಾಡೇ ಮಾಡ್ತೀನಿ. ಹಾಗಾದ್ರೆ ಓಕೆ, ನಿನ್ನಿಷ್ಟ. ಇನ್ನೀನ್ ಹೋಗ್ಬೋದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಇದೇನು, ಗೌರಮ್ಮ ಇಲ್ಲಿದ್ದಾಳೆ?
ಇದೇನು ಒಳಗಿಂದ ಇನ್ನೂ ಯಾರು ಬರ್ಲೇ ಇಲ್ಲ. ಶ್ಯಾಮ ಬರ್ತಾಳೆ ಅನ್ಕೊಂಡ್ರೆ ಇವ್ರು ಯಾರೋ ಬಂದ್ರಲ್ಲ. ನಮಸ್ತೆ ಮೇಡಮ್. ನಮಸ್ತೆ. ನೀವು ನಾನು ಕೃಷ್ಣ ತುಳಸಿ ಅವ್ರ ಫ್ಯಾನ್ ಮೇಡಮ್. ಆಗ್ಲೇ ಕೃಷ್ಣ ತುಳಸಿಗ್ ಫ್ಯಾನ್ಸ್ ಕೂಡ ಶುರು ಆದ್ರಾ? ಅವ್ರು ಹಾಡಿರೋ ಯಾವ ಹಾಡಿಗೆ ನೀವ್ ಫ್ಯಾನ್ ಆಗೋದ್ರು? ಹೋಳಿ ಹಾಡ್ ಕೇಳ್ದೆ ಮೇಡಮ್. ಆ ಹಾಡ್ ಕೇಳ್ತಿದ್ ಹಾಗೆ ದೊಡ್ಡ ಫ್ಯಾನ್ ಆಗ್ಬಿಟ್ಟೆ. ಒಂದ್ಸಲ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಮೇಡಮ್. ಅವರು ಡೈರೆಕ್ಟರ್ ರೂಮಲ್ಲಿ ಇದ್ದಾರೆ ಅಂತ ಹೇಳಿದ್ರು. ಇಲ್ಲ, ಅವಳು ಆಗ್ಲೇ ಹೊರಗಡೆ ಬಂದ್ಲಲ್ಲ. ಅವ್ರು ಹೊರಗ್ ಬಂದ್ರ? ತುಂಬಾ ಹೊತ್ತಿಂದ ಇಲ್ಲೇ ಕೂತಿದ್ದೀನಿ, ಅವ್ರು ನನ್ನ ಕಾಣಿಸ್ಲೇ ಇಲ್ಲ. ನೀವ್ ಬೇರೆ ಕಡೆ ಎಲ್ಲೋ ನೋಡ್ತಾ ಇದ್ರೇನೋ ಆಗ್ ಬಂದಿರಬಹುದು. ಅಲ್ಲಿ ನೋಡಿ, ಆ ಕ್ಯಾಬಿನ್ ಅಲ್ಲಿ ಇರ್ಬೇಕು. ಹೋಗ್ ನೋಡಿ. ಹೋಲಿ ಹಾಡ್ ಕೇಳಿ ನಾನೇ ಕೃಷ್ಣ ತುಳಸಿ ಅನ್ನೋ ಅನುಮಾನ ಬಂದಿದೆ, ಅದಕ್ಕೆ ಬಂದಿರ್ತಾಳೆ. ಥ್ಯಾಂಕ್ ಯು ಮೇಡಮ್. ಹಲೋ, ಯಾರ್ ಬೇಕು ನಿಮ್ಗೆ? ಕೃಷ್ಣ ತುಳಸಿ ಅವರು ಇಲ್ಲಿದ್ದಾರೆ ಅಂತಂದ್ರು. ಆ ಕ್ಯಾಬಿನಲ್ಲಿ ಅವ್ರಿಲ್ಲ. ಇಲ್ವಾ? ಮತ್ತೆಲ್ಲಿದ್ದಾರೆ? ನಮ್ FM ಸ್ಟೇಷನ್ ಹೊರಗಡೆ ಒಂದ್ ದೊಡ್ಡ ಮರ ಇದೆಯಲ್ವಾ? ಹಾ ಇದೆ. ಆ ಮರದ ಕೆಳಗೆ ಗಿಳಿ ಶಾಸ್ತ್ರ ಹೇಳೋನಿದ್ದಾನೆ. ಹೋಗಿ ಅವ್ರನ್ನ ಕೇಳಿ, ಕೃಷ್ಣ ತುಳಸಿ ಎಲ್ಲಿದ್ದಾರೆ ಅಂತ ಹೇಳ್ತಾನೆ. ಇವನ್ ಯಾರೋ ಹುಚ್ಚ ಅನ್ಸತ್ತೆ. ಇಲ್ಲಮ್ಮ, ಅವ್ರು ಕಾಣಿಸ್ಲಿಲ್ಲ. ಕಾಣಿಸ್ದೆ ಏನ್ ಮೇಡಮ್? ಇವಾಗ ತಾನೇ ಹೊರಗಡೆ ಹೋದ್ರು. ಹೌದಾ? ಈಗಷ್ಟೇ ಹೊರಗಡೆ ಹೋದ್ರಾ? ಹೌದು, ಜಸ್ಟ್ ಈಗಷ್ಟೇ ಆಚೆ ಹೋದ್ರು. ಆಚೆ ಹೋಗ್ ನೋಡಿ. ಥ್ಯಾಂಕ್ ಯು. ಓಕೆ. ಆಟೋ ಮಿಸ್ ಆಗೋದ್ಲು. ಆ ಆಟೋಲ್ ಹೋಗಿದ್ದಾಳೆ ಅನ್ಸತ್ತೆ. ಏನಿದು? ನನ್ ರೂಮಲ್ಲಿ ಕರ್ಚಿಫ್ ಯಾರಿಟ್ಟಿದ್ದು? ಪೆನ್ ಕೂಡ ಇದೆಯಲ್ಲ. ಎಕ್ಸ್ಕ್ಯೂಸ್ ಮೀ. ಆಟೋಗ್ರಾಫ್ ಪ್ಲೀಸ್. ಆಟೋಗ್ರಾಫಾ? ಹೌದು ಕೃಷ್ಣ ತುಳಸಿ ಮೇಡಮ್, ನಿಮ್ ಆಟೋಗ್ರಾಫ್ ತಗೊಂಡಿರೋ ಮೊದಲನೇ ಅಭಿಮಾನಿಯಾಗಿ ಗಿನ್ನಿಸ್ ಬುಕ್ ಸೇರ್ಕೋಬೇಕು ಅಂತಿದ್ದೀನಿ. ಕೊಡಿ ಮೇಡಮ್, ನಿಮ್ ಆಟೋಗ್ರಾಫ್ ಕೊಡಿ. ಏನ್ರಿ ಇದೆಲ್ಲ? ನಾನೆಲ್ಲಿ ಆಟೋಗ್ರಾಫ್ ಕೊಡೋದೆಲ್ಲಿ? ಆ ದಿನನು ತುಂಬಾ ಬೇಗ ಬರುತ್ತೆ ಶ್ಯಾಮ. ನಿನಗೆ ಗೊತ್ತಿಲ್ಲದೆ ನಿನಗೆ ತುಂಬಾ ಜನ ಫ್ಯಾನ್ಸು ರೆಡಿ ಆಗ್ತಾ ಇದ್ದಾರೆ. ಸುಮ್ನೆ ಇರಿ, ನೀವೊಳ್ಳೆ. ನನಗ್ ಫ್ಯಾನ್ಸ್ ಏನು? ಸಾರಿ 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 ಸಾರಿ, ನಿನಗ್ ಫ್ಯಾನ್ಸ್ ಯಾಕೆ? ಫ್ಯಾನ್ಸು ಕೃಷ್ಣ ತುಳಸಿಗೆ. ನೀನು ಕೂಡ ವಿತ್ ಲವ್ ಅಂತ ಬರ್ದು ಅಖಿಲ್ ಕೃಷ್ಣ ತುಳಸಿ ಅಂತ ಸೈನ್ ಮಾಡು. ನಾಚಿಕೆ ಪಡ್ತಿದ್ಯಲ್ಲ, ಬರೀ ವಿತ್ ಲವ್ ಅಂತ ಬರೀ.
ಥ್ಯಾಂಕ್ ಯು ಮೇಡಮ್. ಹಲೋ, ನಾನು ಮುತ್ತು ಕೊಟ್ಟಿದ್ದು ಕೃಷ್ಣ ತುಳಸಿಗಲ್ಲ, ಆಟೋಗ್ರಾಫ್ಗೆ. ಪರವಾಗಿಲ್ಲ, ಈ ಕಡೆ ತಿರುಗ್ಬೋದು. ಛೀ, ಹೋಗ್ರಿ. ಫ್ಯೂಚರ್ ಸ್ಟಾರ್ ಸಿಂಗರ್ ಹತ್ರ ಮೊದಲನೇ ಆಟೋಗ್ರಾಫ್ ತಗೊಂಡಿದ್ದಕ್ಕೆ ನನ್ನ ಹೊಟ್ಟೆ ತುಂಬ ಹೋಯ್ತು. ಹಾಗಂತ ಊಟ ಮಾಡೋದ್ ಬಿಡ್ತೀರಾ ಏನು? ಬನ್ನಿ, ಊಟ ಮಾಡ್ಬೇಕು. ಖಂಡಿತವಾಗ್ಲೂ ನಾನ್ ಅನ್ಕೊಂಡ ಹಾಗೆ ಆಗತ್ತೆ. ಏನು ಎಲ್ರೂ ಹಾಗ್ ನೋಡ್ತಿದ್ದೀರಾ? ಅಡ್ಗೆ ಚೆನ್ನಾಗಿಲ್ವಾ? ಸಾರಿ, ಉಪ್ಪು ಹೆಚ್ಚಾಯ್ತಾ? ಸಾರಿ, ಖಾರ ಹೆಚ್ಚಾಯ್ತಾ? ಸಾರಿ ಅತ್ತೆ, ಹುಳಿ ಹೆಚ್ಚಾಯ್ತಾ? ಐ ಆಮ್ ವೆರಿ ವೆರಿ ಸಾರಿ. ನೀನ್ ಅಷ್ಟು ಸಲ ಸಾರಿ ಹೇಳೋ ಅಗತ್ಯ ಇಲ್ಲ ಐಶ್ವರ್ಯ. ನಿಜ ಹೇಳ್ಬೇಕು ಅಂದ್ರೆ ನಾವೇ ನಿನ್ಗೆ ಸಾರಿ ಹೇಳ್ಬೇಕು. ನೀವ್ ಸಾರಿ ಹೇಳ್ಬೇಕಾ? ಯಾಕೆ? ನನಗೆ ಅಡ್ಗೆ ಮಾಡು ಅಂದಿದ್ದಕ್ಕ? ಅಲ್ಲ, ಇಲ್ಲಿವರೆಗೂ ನಿನಗೆ ಅಡ್ಗೆ ಮಾಡೋಕ್ ಬರಲ್ಲ ಅಂತ ನಾವ್ ಅನ್ಕೊಂಡಿದ್ದಕ್ಕೆ. ಇಷ್ಟು ರುಚಿಯಾಗಿ ಮಾಡಿರೋ ನಿನಗೆ ಅಡ್ಗೆ ಮಾಡೋಕ್ ಬರಲ್ಲ ಅಂತ ಅನ್ಕೊಂಡಿದ್ದು ನಮ್ ತಪ್ಪಲ್ವಾ? ಅದಕ್ಕೆ ಸಾರಿ ಹೇಳ್ಬೇಕು ಅಂತಂದೆ. ಹೌದು ಐಶ್ವರ್ಯ, ತುಂಬಾ ಚೆನ್ನಾಗಿ ಅಡಿಗೆ ಮಾಡಿದ್ಯಾ. ಶ್ಯಾಮಗಿಂತ ಚೆನ್ನಾಗೇ ಮಾಡಿದೀರಾ ಅದಕ್ಕೆ. ಶ್ಯಾಮಗಿಂತ ವೈದೇಹಿಗಿಂತ ಏನು, ಅಮ್ಮನಿಗಿಂತ ಅದ್ಭುತವಾಗಿ ಅಡಿಗೆ ಮಾಡಿದಾಳೆ. ಹೌದು ಐಶ್ವರ್ಯ, ನಿನ್ ಹತ್ರ ಇಂಥ ಟ್ಯಾಲೆಂಟ್ ಇದೆ ಅಂತ ಗಂಡ ಆಗಿರೋ ನನಗೆ ಗೊತ್ತಿರ್ಲಿಲ್ಲ. ಐಶ್ವರ್ಯ, ಇವತ್ತಿಂದ ದಿನ ನೀನೇ ಅಡಿಗೆ ಮಾಡ್ಬೇಕು. ಶ್ಯಾಮ ಮನೇಲಿದ್ರು ಕೂಡ ನೀನೇ ಅಡಿಗೆ ಮಾಡ್ಬೇಕು. ಆಯ್ತು ಅತ್ತೆ. ಇದೇನಿದು, ನಾನು ಉಪ್ಪು ಖಾರ ಜಾಸ್ತಿ ಹಾಕಿದ್ರು ಕೂಡ ಎಲ್ರೂ ಇಷ್ಟ ಹೊಗಳ್ತಿದ್ದಾರೆ. ಏನಕ್ಕ, ಅಡಿಗೆ ಎಲ್ಲದಕ್ಕೂ ಉಪ್ಪು ಖಾರ ಹಾಕಿದ್ರು ಕೂಡ ಇಷ್ಟು ರುಚಿಯಾಗಿದ್ಯಲ್ಲ ಅನ್ಕೋತಿದ್ದೀರಾ? ನೀವ್ ಹಾಕಿದ್ನ ನಾನ್ ನೋಡ್ದೆ. ಅಡಿಗೆ ಎಲ್ಲ ನಾನೇ ರೆಡಿ ಮಾಡಿದ್ದು. ಬೇಡ, ಗೌರಮ್ಮ FM ಸ್ಟೇಷನ್ಗೆ ಬಂದಿದ್ಲು ಅಂತ ಹೇಳಿದ್ರೆ ಅಖಿಲ್ ಅವರು ಸುಮ್ನೆ ಇರಲ್ಲ. ಹೋಗಿ ಗೌರಮ್ಮನ್ನೇ ಕೇಳ್ತಾರೆ. ಯಾಕೆ ಹೋಗಿದ್ದೆ ಏನು ಅಂತ ಪ್ರಶ್ನೆ ಮಾಡ್ತಾರೆ. ಆಮೇಲೆ ಗೌರಮ್ಮ ದೊಡ್ಡ ಗಲಾಟೆ ಮಾಡ್ತಾರೆ. ಆ ಗಲಾಟೆ ಆದ್ರೆ ನಾನೇ ಕೃಷ್ಣ ತುಳಸಿ ಅನ್ನೋ ವಿಷಯ ಹೊರಗಡೆ ಬರ್ಬೋದು. ಅದಕ್ಕೆ ಗೌರಮ್ಮ FM ಸ್ಟೇಷನ್ಗೆ ಬಂದಿದ್ರು ಅನ್ನೋ ವಿಷಯ ಅಖಿಲ್ ಅವ್ರಿಗೆ ಹೇಳೋದ್ ಬೇಡ. ಹೇಳು ಶ್ಯಾಮ. ಬೆಳಿಗ್ಗೆ ಏನಾಯ್ತು? ಗೌರಮ್ಮ ಏನಾದ್ರು ಅಂದ್ಲಾ? ಅಯ್ಯಯ್ಯೋ, ಅಂತದೇನಿಲ್ಲ ರೀ, ನನ್ಗೇನು ಹೇಳಿಲ್ಲ. ಮತ್ತೆ ಏನೋ ಹೇಳಕ್ ಹೋಗಿ ನೀನ್ ಸುಮ್ನಾದ್ಯಲ್ಲ? ಏನಿಲ್ಲ ರೀ, ನಾನೇ ಬೆಳಿಗ್ಗೆ ಗೌರಮ್ಮನ್ ಹತ್ರ ತಿಂಗಳು ನಿಮ್ ಸಾಲ ಸ್ವಲ್ಪ ಸ್ವಲ್ಪ ನಾನು ತೀರಿಸ್ತೀನಿ ಅಂದೆ ಅಷ್ಟೇ. ಅಷ್ಟೇನಾ? ಪಾಪ
ಬೆಳಗ್ಗೆಯಿಂದ ಫ್ಯಾಕ್ಟ್ರಿಯಲ್ಲಿ ಕಷ್ಟಪಟ್ಟು ಬಂದಿದ್ದಾಳೆ. ಕೈ ಸುಟ್ಟಿದ್ರಿಂದ ಊಟ ಕೂಡ ಸರಿಯಾಗಿ ಮಾಡ್ಲಿಲ್ಲ. ಕನಿಷ್ಠ ಪಕ್ಷ ಈ ಹಾಲಾದ್ರೂ ಕುಡಿ ಅನ್ಬೇಕು. ಇಲ್ದೇ ಇದ್ರೆ ಪಾಪ ಶ್ಯಾಮಾಗೆ ಸುಸ್ತಾಗತ್ತೆ. ರಹಸ್ಯವಾಗಿ ಮಾತಾಡ್ಬೇಕು, ಅದಕ್ಕೆ ಹೀಗ್ ಪಕ್ಕಕ್ಕೆ ಕರ್ಕೊಂಡ್ ಬಂದಿತ್ತು. ಏನೋ ಆ ರಹಸ್ಯ? ಅದೇ ಆ ದುಡ್ಡಿನ ಬಗ್ಗೆ. ನನ್ನ ಸಾಲ ತೀರಿಸ್ತೀನಿ ಅಂತ ಮಾತು ಕೊಟ್ಟಿದ್ಯಲ್ಲ, ನಿನ್ನ ಸಂಪಾದನೆಯಿಂದನೇ ನನ್ನ ಸಾಲ ತೀರಿಸ್ತೀನಿ ಅಂತ ಮಾತು ಕೊಟ್ಟಿದ್ಯಾ. ಎಲ್ಲಿವರೆಗೂ ಬಂತು ನಿನ್ನ ಆ ಸಂಪಾದನೆ? ಇಲ್ಲಿವರೆಗೂ ಎಷ್ಟು ಸಂಪಾದನೆ ಮಾಡಿದ್ಯಾ? ಈ ತಿಂಗಳು ಎಷ್ಟು ಸಾಲ ತೀರಿಸ್ತ್ಯಾ? ಯಾವಾಗ ತೀರಿಸ್ತ್ಯಾ? ನೀನ್ ಸಾಲ ತೀರಿಸ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ, ತೀರಿಸ್ತೀನಿ. ನೀನ್ ಹೀಗೆ ಪದೇ ಪದೇ ನೆನ್ಪು ಮಾಡೋ ಅಗತ್ಯ ಇಲ್ಲ. ಸರಿ ಬಿಡು, ನೆನ್ಪ್ ಮಾಡಲ್ಲ. ಆದ್ರೆ ನೀನು ದುಡ್ಡನ್ನ ಹೇಗ್ ಸಂಪಾದನೆ ಮಾಡ್ತೀಯಾ? ಯಾವ್ದಾದ್ರೂ ಕೆಲ್ಸ ಮಾಡ್ತಿದ್ಯಾ ಇಲ್ಲ ವ್ಯಾಪಾರ ಮಾಡ್ತಿದ್ಯಾ? ಕೆಲ್ಸ ಮಾಡೋದಿಕ್ಕೆ ಹೆಚ್ಚೇನು ಓದ್ಕೊಂಡಿಲ್ಲ, ವ್ಯಾಪಾರ ಮಾಡೋದಿಕ್ಕೆ ದುಡ್ಡಿಲ್ಲ. ಮತ್ತೆ ನೀನೇನ್ ಮಾಡ್ತಿದ್ಯಾ? ನಿನಗ್ ಬರೋದು ಹಾಡೋದಕ್ ಮಾತ್ರ ಅಲ್ವಾ? ಒಂದ್ ವೇಳೆ ಕಚೇರಿ ಮಾಡಿ ಹಾಡಿ ಸಂಪಾದನೆ ಮಾಡ್ತಿದ್ಯಾ? ನಾನು ಕೆಲ್ಸ ಮಾಡಿ ದುಡಿತೀನೋ, ವ್ಯಾಪಾರ ಮಾಡಿ ದುಡಿತೀನೋ, ಹಾಡ್ ಹಾಡಿ ದುಡಿತೀನೋ, ಮಾತಾಡೋದ್ರಿಂದ ದುಡಿತೀನೋ ನಿನಗ್ ಬೇಕಾಗಿಲ್ಲ. ತಿಂಗಳು ತಿಂಗಳು ನಿನ್ನ ಹತ್ರ ಇಸ್ಕೊಂಡಿರೋ ಸಾಲನ ತೀರಿಸ್ತೀನಿ ಅಂತ ಹೇಳಿದೀನಿ, ತೀರಿಸ್ತೀನಿ. ಕೊಡುವಾಗ ತಗೋ, ಲೆಕ್ಕ ಬರ್ಕೋ. ಅದನ್ ಬಿಟ್ಟು ನಾನ್ ಹೇಗ್ ಸಂಪಾದನೆ ಮಾಡ್ತೀನಿ, ಎಷ್ಟು ಸಂಪಾದನೆ ಮಾಡ್ತೀನಿ ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ್ರೆ ಅದು ನಿನ್ಗೆ ನಿನ್ ಮಗ್ಳಿಗೆ ನಷ್ಟ. ಯೋಚನೆ ಮಾಡು. ಇವಳು ತುಂಬಾ ಮೆರಿತಾ ಇದ್ದಾಳೆ. ಏನಾದ್ರೂ ಮಾಡಿ ಇವಳನ್ನ ಮತ್ತೆ ಕಂಟ್ರೋಲ್ ತಗೋಬೇಕು. ನೀವೇನಂತೀರಾತೆ? ಶ್ಯಾಮ ಕ್ಯಾಬಲ್ ಹೋಗ್ಬೇಕಾ ಇಲ್ಲ ನಾನೇ ಕರ್ಕೊಂಡ್ ಹೋಗ್ಬೇಕಾ? ಕ್ಯಾಬಲ್ ಯಾಕೆ ಐಶ್ವರ್ಯ, ನೀನೇ ಕರ್ಕೊಂಡು ಹೋಗು. ನೋಡಿದ್ಯಾ, ಅತ್ತೆ ಕೂಡ ನನಗೆ ಕರ್ಕೊಂಡು ಹೋಗು ಅಂದ್ರು. ಬಾ ಶ್ಯಾಮ, ನಿನಗೆ ಟೈಮ್ ಆಗ್ತಿದೆ, ಹೊರಡೋಣ. ಸರಿ ಅಕ್ಕ, ಬಾ. ಬರ್ತೀನಿ ಅತ್ತೆ. ಹೋಗ್ ಬರ್ತೀನಿ ಅತ್ತೆ. ಬನ್ನಿ. ಮೇಡಮ್, ಲೈಸೆನ್ಸ್ ಆರ್ಸಿ ತೋರಿಸಿ. 1 ಮಿನಿಟ್. ಏನ್ ಮೇಡಮ್ ಹುಡುಕ್ತಾ ಇದ್ದೀರಾ? ಡ್ರೈವಿಂಗ್ ಲೈಸೆನ್ಸ್ ತೋರಿಸಿ. ಅದು ನಾನು ಮನೇಲೆ ಬಿಟ್ಟು ಬಂದೆ ಸರ್. ಮನೆ ಹತ್ರ ಯಾಕಿರುತ್ತೆ ಮೇಡಮ್? ಕಾರಲ್ಲಿ ತಾನೇ ಇಟ್ಟಿರ್ಬೇಕು. ಅದು ಆಕ್ಚುಲಿ ನಿನ್ನೆ ಕಾರ್ನ ಸರ್ವಿಸ್ ಕೊಟ್ಟಿದ್ದೆ, ಡ್ಯಾಶ್ ಬೋರ್ಡ್ ಇಂದ ತೆಗೆದು ಮನೇಲಿ ಇಟ್ಟಿದ್ದೀನಿ. ಇವತ್ ಮಾರ್ನಿಂಗ್ ಇಟ್ಕೋಬೇಕು ಅಂತ ಅನ್ಕೊಂಡಿದ್ದೆ, ಆದ್ರೆ ಅವಸರದಲ್ಲಿ ಮರ್ತು ಬಿಟ್ಟೆ. ಹಾಗೆ ಮರ್ತೋದೆ ಅಂದ್ರೆ ಆಗಲ್ಲ ಮೇಡಮ್. ಆಸ್ ಪರ್ ರೂಲ್ ನಾವು ಕೇಳಿದಾಗ ಲೈಸೆನ್ಸ್ ಆರ್ಸಿ ತೋರಿಸ್ಬೇಕು ಮೇಡಮ್. ಹಲೋ, ನಾನ್ ಯಾರು ಅಂತ ಗೊತ್ತಾ? ಸರ್, ಇವನ್ ನೋಡಿ ಸರ್, ಡ್ರೈವಿಂಗ್ ಲೈಸೆನ್ಸ್ ಇಲ್ದಿರಾ ಬಂದಿದ್ದಾನೆ. ಯಾರೋ ಮಿನಿಸ್ಟರ್ ಕಡೆಯವರು ಅಂತ ಹೇಳ್ತಾ ಇದ್ದಾನೆ. ಮಿನಿಸ್ಟರ್ ಕಡೆಯವರಾದ್ರೆ ವಿತೌಟ್ ಲೈಸೆನ್ಸ್ ರೋಡ್ ಮೇಲೆ ಬಂದು ಆಕ್ಸಿಡೆಂಟ್ಸ್ ಮಾಡ್ಬಿಡ್ತಾರಾ? ಪ್ರಜೆಗಳ ಪ್ರಾಣ ತೆಗೆದು ಬಿಡ್ತಾನೆ ಏನು? ವಿತೌಟ್ ಲೈಸೆನ್ಸ್ ಯಾರು ಸಿಕ್ಕಾಕೊಂಡ್ರು ಸರಿ, ಕೇಸ್ ಬುಕ್ ಮಾಡಿ, ಅವ್ನ್ ಯಾರಾದ್ರೂ ಸರಿ. ಆಯ್ತು ಸರ್, ಹೋಗೋ ನಡೆಯೋ. ಮೇಡಮ್, ಮೊದಲು ಕೇಳ್ಗಿದ್ದೀರಿ. ಸರ್, ನಾನು ಆನಂದ ಗಜಪತಿ ವರ್ಮಾ ಅವರ. ನೀವ್ ಯಾರಾದ್ರೂ ನನ್ಗೇನ್ರಿ? ನನಗೆ ಲೈಸೆನ್ಸ್ ಆರ್ಸಿ ತೋರಿಸಿ ಸಾಕು. ಮನೇಲಿದೆ ಅಂದ್ರಿ ತಾನೆ, ತರಿಸಿ. ಮೇಡಮ್, ಮೊದಲು ನೀವು ಕಾರ್ ಪಕ್ಕದಲ್ಲಿ ಪಾರ್ಕ್ ಮಾಡಿ ಪ್ಲೀಸ್. ಅಕ್ಕ, ಬಾವಂಗ್ ಫೋನ್ ಮಾಡಿ ಆರ್ಸಿ ಮತ್ತೆ ಡಿಎಲ್ ತರಿಸಿ.
ನಂಗೆ ಟೈಮ್ ಆಗ್ತಿದೆ, ನಾನು ಆಟೋದಲ್ಲಿ ಹೋಗ್ತೀನಿ. ಸರಿ ಹೋಗು. ನಿನ್ ಬಾವ ಬಂದ್ಮೇಲೆ ಇವ್ರಿಗೆ ಆರ್ಸಿ ತೋರ್ಸಿ ನಾನು ಆಮೇಲೆ ಬರ್ತೀನಿ. ಸರಿ ಅಕ್ಕ. ಹಲೋ, ಕಾರ್ ಡಾಕ್ಯುಮೆಂಟ್ಸು ಲೈಸೆನ್ಸು ಮರ್ತೋಗಿದ್ರಿಂದ ಏನೋ ಪ್ರಾಬ್ಲಮ್ ಆಯ್ತಂತಲ್ಲ? ಅದೇನ್ ದೊಡ್ಡ ಪ್ರಾಬ್ಲಮ್ ಅಲ್ಲ ಬಿಡಿಯತ್ತೆ. ಅವರು ಆರ್ಸಿ ತಗೊಂಡ್ ಬಂದ್ರು. ಈಗ ಫ್ಯಾಕ್ಟ್ರಿಗೆ ಬಂದ್ರೆ ಇಲ್ಲೊಂದು ದೊಡ್ಡ ಪ್ರಾಬ್ಲಮ್ ಆಗೋಗಿದೆ. ಏನ್ ಪ್ರಾಬ್ಲಮ್ ಆಯ್ತು? ನಾನವ್ರನ್ನ ಆಫೀಸ್ಗೆ ಬಿಟ್ ಬರ್ತಿದ್ದಾಗ ಗೌರಮ್ಮ ಆಂಟಿ ಕಾಣಿಸಿದ್ರು. ನಾನು ಆಂಟಿ ಇಬ್ರು ಈಗಷ್ಟೇ ಫ್ಯಾಕ್ಟ್ರಿಗೆ ಬಂದ್ವಿ. ನಾವಿಲ್ಲಿಗೆ ಬಂದ್ಮೇಲೆ ನೋಡಿದ್ರೆ ಶ್ಯಾಮ ಫ್ಯಾಕ್ಟ್ರಿಯಲ್ಲೇ ಇಲ್ಲ. ಇಲ್ಲ ಅಂದ್ರೇನು? ಫ್ಯಾಕ್ಟ್ರಿಲಿ ಎಲ್ಲೋ ಇರ್ತಾಳೆ. ಇಲ್ಲ ಅತ್ತೆ, ಫ್ಯಾಕ್ಟ್ರಿಯಲ್ಲೆಲ್ಲ ನೋಡಿದ್ವಿ, ಶ್ಯಾಮ ಎಲ್ಲೂ ಕಾಣಿಸ್ತಿಲ್ಲ. ಫ್ಯಾಕ್ಟ್ರಿಗೆ ಅಂತ ಹೇಳಿ ಇನ್ನೆಲ್ಲಿಗೆ ಹೋಗ್ತಾಳೆ ಅವಳು? ಅದೇ ನನಗೂ ಅರ್ಥ ಆಗ್ತಿಲ್ಲ ಅತ್ತೆ. ನಿಮ್ಗೇನು ಹೇಳ್ದೆ ತಾನ್ ಎಲ್ಲೂ ಹೋಗಲ್ಲ ಅಂತ ನಿಮ್ಗೆ ಮಾತು ಕೊಟ್ಟಿದ್ಲು. ಆದ್ರೆ ಹೇಳ್ದೇನೆ ಎಲ್ಗೋ ಹೋಗಿದ್ದಾಳೆ. ಶ್ಯಾಮ ಮಾತ್ ತಪ್ಪಿದಾಳೆ ಅಂತ ನೀವ್ ನಂಬದೇ ಇದ್ರೆ, ನನ್ ಮಾತಿನ ಮೇಲೆ ನಿಮ್ಗೆ ನಂಬಿಕೆ ಇಲ್ಲ ಅಂದ್ರೆ ನೀವ್ ಈಗ್ಲೇ ಹೊರಟು ಫ್ಯಾಕ್ಟ್ರಿಗೆ ಬನ್ನಿ ಅತ್ತೆ. ನಿಜವಾದ ವಿಷಯ ಏನು ಅಂತ ನಿಮ್ಗೆ ಅರ್ಥ ಆಗುತ್ತೆ. ಓಕೆ, ನಾನು ಈಗ್ಲೇ ಹೊರಟು ಬರ್ತೀನಿ. ಸರಿ ಅತ್ತೆ. ಇವಾಗ ನಮ್ಮತ್ತೆ ಇಲ್ಲಿಗೆ ಬರ್ತಾರೆ, ಶ್ಯಾಮ ಕಾಣಿಸಲ್ಲ. ಮನೆಗೆ ಹೋದ್ಮೇಲೆ ಈ ವಿಷಯಕ್ಕೆ ದೊಡ್ಡ ಗಲಾಟೆ ಆಗತ್ತೆ. ಶ್ಯಾಮನ್ ನಾಟಕಕ್ಕೆ ಇವತ್ತೇ ತೆರೆ ಬೀಳುತ್ತೆ.